Good morning, students. Welcome to LMS Digital Learning Platform. ಹಿಂದಿನ ಕ್ಲಾಸ್ನಲ್ಲಿ ನಾವು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂದ್ರೆ ಏನು, ಕ್ಯಾಪಿಟಲ್ ಬಜೆಟಿಂಗ್ ನ ಮೀನಿಂಗ್ ಏನು, ಮತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಅಥವಾ ಡಿಸಿಷನ್ಸ್ಗಳ ಡೆಫಿನಿಷನ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಒಂದು ಸೆಷನ್ ನಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ನ ಫೀಚರ್ಸ್ ಏನೇನು, characteristic features, what are the characteristic features of capital budgeting, and then we'll get to know the significance of capital budgeting process or capital budgeting decisions. So I'll start with the feature of capital budgeting. Feature ಅಂದ್ರೆ ಗೊತ್ತು ನಿಮಗೆ, ಲಕ್ಷಣಗಳು ಅಂತ. ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಹೇಗಿರುತ್ತೆ, ಓಕೆನಾ? ವಾಟ್ ಆರ್ ದ ಥಿಂಗ್ಸ್ ಹ್ಯಾಪನ್ಸ್ ದೇರ್ ವಿತ್ ದ ಕ್ಯಾಪಿಟಲ್ ಬಜೆಟಿಂಗ್, ಹೌ ಇಟ್ ಲುಕ್ಸ್ ಲೈಕ್ ಅಂತ. ಕ್ಯಾಪಿಟಲ್ ಬಜೆಟಿಂಗ್ ಹೇಗಿರುತ್ತೆ, ಏನಾಗುತ್ತೆ ಅಲ್ಲಿ. So the very first feature of capital budgeting is capital budgeting involves huge capital outlay. Outlay ಅಂತಂದ್ರೆ outflow ಅಂತ, ಓಕೆನಾ? ಅಮೌಂಟ್ ಟು ಬಿ ಸ್ಪೆಂಟ್ ಅಂತ. Capital budgeting decisions involves huge amount of expenditure. ನಾನು ನಿಮಗೆ ಹಿಂದಿನ ಸೆಷನ್ ಅಲ್ಲಿ ಮೀನಿಂಗ್ ಅಂಡ್ ಡೆಫಿನಿಷನ್ ಹೇಳ್ಬೇಕಂದಾಗಲೇ ಹೇಳಿದ್ದೀನಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು, ದೀರ್ಘಾವಧಿಯ ಹೂಡಿಕೆಗಳಿಗೆ ಸಂಬಂಧಿಸಿದಂತ ನಿರ್ಣಯಗಳು. ಅಂದ್ರೆ ನಾವು ಹೆಚ್ಚಿನ ಮೊತ್ತದ ಹಣವನ್ನ ಅಥವಾ ಹಣಕಾಸನ್ನ ಹೂಡಿಕೆ ಮಾಡ್ತಿರ್ತೀವಿ ಅಂತ. ಕ್ಯಾಪಿಟಲ್ ಬಜೆಟಿಂಗ್ ನಲ್ಲಿ ನಾವು ಸಣ್ಣ ಪುಟ್ಟ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಲ್ಲ, ಹೆಚ್ಚಿನ ಹಣವನ್ನ ನಾವು ಹೂಡಿಕೆ ಮಾಡ್ಬೇಕಾಗತ್ತೆ, ಓಕೆನಾ? ದೊಡ್ಡ ಮೊತ್ತದ ಹಣವನ್ನು ನಾವೇನ್ ಮಾಡ್ತಾ ಇರ್ತೀವಿ, ಹೂಡಿಕೆ ಮಾಡ್ತಾ ಇರ್ತೀವಿ. ಇದು ಮೊದಲನೇ ಗುಣಲಕ್ಷಣ. ಕ್ಯಾಪಿಟಲ್ ಬಜೆಟಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕ್ಯಾಪಿಟಲ್ ಔಟ್ಲೇ. ಸೊ ಎರಡನೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಪ್ಪಾ ಅಂತಂದ್ರೆ, ದೀಸ್ ಕ್ಯಾಪಿಟಲ್ ಬಜೆಟಿಂಗ್ ಡೆಸಿಷನ್ಸ್ ಆರ್ ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ರಿಲೇಟ್ ಟು ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ಸ್. ಈ ಬಂಡವಾಳ ಮುಂಗಡ ಪತ್ರ ಹೂಡಿಕೆಗಳು ಅಥವಾ ನಿರ್ಣಯಗಳೇನಿದಾವೆ, ಇದು ದೀರ್ಘಾವಧಿಯ ಹೂಡಿಕೆಗಳಾಗಿರುತ್ತೆ. ಐ ಟೋಲ್ಡ್ ಯು ಅರ್ಲಿಯರ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಇಟ್ ಸೆಲ್ಫ್, ಈ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋದೇನಿದೆ, ದಿಸ್ ರಿಲೇಟ್ಸ್ ಟು ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ಸ್. ಲಾಂಗ್ ರನ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಏನು, ಡ್ಯೂರೇಷನ್, ಅವಧಿ ಎಷ್ಟಿರುತ್ತಪ್ಪ ಅಂತಂದ್ರೆ ವಿಲ್ ಬಿ ಮೋರ್ ದ್ಯಾನ್ 1 year. ದೀರ್ಘಾವಧಿ ಅಂತಂದ್ರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯನ್ನು ಹೊಂದಿರುವಂತಹ ಯೋಜನೆಗಳು ಅಥವಾ ಪ್ರಾಜೆಕ್ಟ್ಗಳ ಮೇಲೆ ಹೂಡಿಕೆ ಮಾಡುವುದಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ಣಯಗಳಾಗಿರುತ್ತೆ. ಹೌದು ಕ್ಯಾಪಿಟಲ್ ಬಜೆಟಿಂಗ್. ನೆಕ್ಸ್ಟ್ ಫೀಚರ್ ಏನಪ್ಪಾ ಅಂತಂದ್ರೆ, ಇರ್ರಿವರ್ಸಿಬಲ್ ಇನ್ ನೇಚರ್. ಏನು ಇರ್ರಿವರ್ಸಿಬಲ್ ಇನ್ ನೇಚರ್ ಅಂದ್ರೆ, ದ ಕ್ಯಾಪಿಟಲ್ expenditures are not only large but are more or less permanently blocked. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, see, once you invest, once you commit, you can't get back easily ಅಂತ. ಒಂದ್ಸಲ ನೀವು ಇನ್ವೆಸ್ಟ್ ಮಾಡಿದ್ರೆ more or less permanently the money that you going to invest will be blocked with the investment. ಸೊ ನೀವೇನ್ ಹೂಡಿಕೆ ಮಾಡ್ತೀರಾ ಹಣ, ಅದೇನಾಗ್ಬಿಡುತ್ತೆ, ಬಂದಿ ಆಗ್ಬಿಡುತ್ತೆ, ಬ್ಲಾಕ್ ಆಗುತ್ತೆ, ಈಸಿಯಾಗಿ ನೀವು ವಾಪಸ್ ಬರಕ್ಕಾಗಲ್ಲ. ಇರ್ರಿವರ್ಸಿಬಲ್, ಯು ಕಾಂಟ್ ಟೇಕ್ ಇಟ್ ಬ್ಯಾಕ್ ಈಸಿಲಿ ಅಂತ. ಅರ್ಥ ಆಗ್ತಿದ್ಯಾ? ಸೊ ಈ ಬಂಡವಾಳ ಮುಂಗಡ ಪತ್ರ ನಿರ್ಣಯಗಳೇನಿದೆ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಈಸ್ ಇರ್ರಿವರ್ಸಿಬಲ್ ಇನ್ ನೇಚರ್. ನೆಕ್ಸ್ಟ್ ಮುಂದಿನ ಗುಣಲಕ್ಷಣ ಏನಪ್ಪಾ ಅಂದ್ರೆ, ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಬೆನಿಫಿಟ್ಸ್ ಇನ್ ದ ಫ್ಯೂಚರ್. ಸೊ ಬೆನಿಫಿಟ್ಸ್ ಇನ್ ದ ಫ್ಯೂಚರ್ ಅಂದ್ರೆ ಏನು, ಇವಾಗ್ಲೇ ಇನ್ವೆಸ್ಟ್ ಮಾಡಿ ಇವಾಗ್ಲೇ ನಮ್ಗೆ ಲಾಭ ಬಂದ್ಬಿಡಲ್ಲ, ಇವಾಗ್ಲೇ ಇನ್ವೆಸ್ಟ್ ಮಾಡಿ ಇವಾಗ್ಲೇ ನಮ್ಗೆ ರಿಟರ್ನ್ಸ್ ಬಂದ್ಬಿಡಲ್ಲ. ಟುಡೇ ಇಫ್ ಯು ಇನ್ವೆಸ್ಟ್, ಇಫ್ ದ ಕಂಪನಿ ಇನ್ವೆಸ್ಟ್ ಟುಡೇ, ದ ಕಂಪನಿ ವಿಲ್ ರಿಯಲೈಸ್ ದ ರಿಟರ್ನ್ಸ್ ಆರ್ ಇನ್ಫ್ಲೋಸ್ ಇನ್ ದ ಫ್ಯೂಚರ್ ಅಂತ ಅರ್ಥ. ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ನಾಟ್ ಗಿವ್ ಎನಿ ಇನ್ಸ್ಟಂಟ್ ರಿಟರ್ನ್ಸ್ ಟು ದಿ ಫರ್ಮ್. ಕ್ಯಾಪಿಟಲ್ ಬಜೆಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ದೀರ್ಘಾವಧಿಯ ಹೂಡಿಕೆಗಳು ಇಮ್ಮಿಡಿಯೇಟ್ ಆಗಿ ಯಾವುದೇ ರೀತಿಯ ರಿಟರ್ನ್ಸ್ ಗಳನ್ನ ಕಂಪನಿಗೆ ಕೊಡಲ್ಲ. As the life or duration of the project is spread over many years, the return on these capital budgeting projects will start in the future time period. ನೋಡಿ, ದೀರ್ಘಾವಧಿ ಹೂಡಿಕೆಗಳ ಜೀವಿತಾವಧಿ ಸುಮಾರು ವರ್ಷಗಳಲ್ಲಿ ಹಂಚಿಕೆ ಆಗಿರುತ್ತೆ. 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, ಓಕೆನಾ? ಸೊ ನೀವು ಬಾಡಿಗೆ ಕೊಡ್ಬೇಕಂತ ಮನೆ ಕಟ್ಟಿಸ್ತಿದ್ದೀರಾ, ನೀವು ಇವಾಗ್ಲೇ ಕಟ್ಟಿಸ್ಬೇಕಂದಾಗ್ಲೇ ನಿಮ್ಗೆ ಇನ್ಕಮ್ ಬಂದ್ಬಿಡುತ್ತಾ? ನೋ ಅಲ್ವಾ?
ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡಿದೀರಾ, ನೀವು ಅಡಕೆ ಗಿಡ ನೆಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಮಲೆನಾಡು ಭಾಗದಲ್ಲಿರೋ ವಿದ್ಯಾರ್ಥಿಗಳು ನೀವೆಲ್ಲ, ನಿಮ್ಗೆ ಗೊತ್ತಿದೆ ಅಡಕೆ ಸಸಿ ನೆಟ್ಟು ನಿಮ್ಗೆ ಇನ್ಕಮ್ ಬರ್ಬೇಕಂತ ಒಂದು 20-30 ಲಕ್ಷ ಕೊಟ್ಟು 1 ಎಕರೆ 2 ಎಕರೆ ಜಮೀನ್ ತಗೊಂಡು ನೀವು ಅಡಕೆ ಸಸಿ ನೆಟ್ಟಿದ್ದೀರಿ. ಗಿಡ ನೆಟ್ಟಿದ ತಕ್ಷಣನೇ ಫಲ ಕೊಟ್ಬಿಡುತ್ತಾ ನಿಮ್ಗೆ? ಹ್ಯಾವ್ ಟು ವೈಟ್ ಫಾರ್ 3 to 4 years ಅಲ್ವಾ? ಮಿನಿಮಮ್ ಅಂದ್ರೆ 3 to 5 years ಆದ್ರೂ ಯು ಹ್ಯಾವ್ ಟು ವೈಟ್. ನಿಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದೇ ಆಫ್ಟರ್ 5 years ಅಲ್ವಾ? ಅದೇ ರೀತಿ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಏನಿದಾವಲ್ಲ, ಈ ಒಂದು ಹೂಡಿಕೆಗಳಲ್ಲಿ ಅಂದ್ರೆ ದೀರ್ಘಾವಧಿ ಹೂಡಿಕೆಗಳಲ್ಲಿ ಕಂಪನಿ ದುಡ್ಡನ್ನ ತೊಡಗಿಸಿದಾಗ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯ ರಿಟರ್ನ್ಸ್ ಬರಲ್ಲ. ಕಂಪನಿ ಸುಮಾರು ವರ್ಷಗಳು ಕಾಯ್ಬೇಕಾಗತ್ತೆ. ಕಂಪನಿಗೆ ಲಾಭ ಬರೋದು ಯಾವಾಗ? ಮುಂದಿನ ವರ್ಷಗಳಲ್ಲಿ, ಭವಿಷ್ಯದಲ್ಲಿ ಬರೋದಕ್ಕೆ ಆರಂಭ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್, ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಓಕೆ, ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಏನಿದೆ, ದೀಸ್ ಆರ್ ಕೈಂಡ್ ಆಫ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಸ್ಟ್ರಾಟಜಿ ಅಂದ್ರೆ ಏನು? ನೀವು IPL ಎಲ್ಲ ಮ್ಯಾಚ್ಗಳು ನೋಡಿರ್ತೀರಾ ಅಂತ ಅನ್ಕೊಂಡಿದ್ರೆ, ಆ ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತ ಕೊಡ್ತಾರೆ, ಹೌದಾ? ಬ್ಯಾಟಿಂಗ್ ಸೈಡ್ ಅವರು ಆ ಸ್ಟ್ರಾಟಜಿಕ್ ಟೈಮ್ ಔಟ್ ಆದ್ಮೇಲೆ ನೋಡಿ, ರನ್ಸೇ ಬಂದಿಲ್ಲ ಅಂದ್ರೆ ರನ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಬೌಲಿಂಗ್ ಸೈಡ್ ಅವರು ಇನ್ನೂ ವಿಕೆಟೇ ಬಿದ್ದಿಲ್ಲ ಅಂದ್ರೆ ಟೈಮ್ ಔಟ್ ಆದ್ಮೇಲೆ ವಿಕೆಟ್ ತಗೊಳ್ತಾರೆ. ಏನೋ ಪ್ಲಾನ್ಗಳನ್ನ ಮಾಡ್ತಾರೆ, ಆಕ್ಷನ್ ಪ್ಲಾನ್ಗಳನ್ನ. ಸೊ ಈ ಸ್ಟ್ರಾಟಜೀಸ್ ಆರ್ ನಥಿಂಗ್ ಬಟ್ ಆಕ್ಷನ್ ಪ್ಲಾನ್ಸ್ ಟು ಫೇಸ್ ಫ್ಯೂಚರ್ ಅನ್ಸರ್ಟೈನಿಟೀಸ್. ಅದೇ ರೀತಿ ಈ ಕ್ಯಾಪಿಟಲ್ ಬಜೆಟಿಂಗ್ ಡೆಸಿಷನ್ಸ್ ಏನಿದೆ, ಕಂಪನಿಗಳು ತಗೊಳ್ಳುವಂತ ಈ ಕ್ಯಾಪಿಟಲ್ ಬಜೆಟಿಂಗ್ ಡೆಸಿಷನ್ಸ್, ಅದು ಕಂಪನಿಯ ಅರ್ನಿಂಗ್ ಕೆಪಾಸಿಟಿನ ಅಥವಾ ಎಷ್ಟು ಸಂಪಾದನೆ ಮಾಡ್ತೀವಿ ನಾವು ಫ್ಯೂಚರ್ ಅಲ್ಲಿ ಅನ್ನೋದನ್ನ ಮಾತ್ರ ಡಿಸೈಡ್ ಮಾಡಲ್ಲ. ಆದ್ರೆ ಕಂಪನಿ ಫ್ಯೂಚರ್ ಅಲ್ಲಿ ಹೇಗ್ ಬದುಕಬೇಕು, ಹೇಗ್ ಸರ್ವೈವ್ ಆಗ್ಬೇಕು ಅನ್ನೋ ಸ್ಟ್ರಾಟಜಿಗಳನ್ನ, ಆಕ್ಷನ್ ಪ್ಲಾನ್ಸ್ಗಳನ್ನ ಕೂಡ ಅದು ಡಿಸೈಡ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ದಟ್ ಇಸ್ ವೈ ಈ ಕ್ಯಾಪಿಟಲ್ ಬಜೆಟಿಂಗ್ ಅನ್ನ ವಿ ಕಾಲ್ ಇಟ್ ಆಸ್ ಅ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಅರ್ಥ ಆಗ್ತಿದ್ಯಾ? ಓಕೆ, ಏನಂತ ಕರಿತೀವಿ ನಾವು ಕ್ಯಾಪಿಟಲ್ ಬಜೆಟಿಂಗ್ ಅನ್ನ? ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಕರಿತೀವಿ. ದಿಸ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಪ್ಪಾ ಅಂದ್ರೆ ಇನ್ವಾಲ್ವ್ಸ್ ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ಅಂದ್ರೆ ಏನು? ಮುನ್ನಂದಾಜು ಮಾಡೋದು ಅಂತ, ಅಂದಾಜು ಮಾಡೋದು. So preparation of capital budget plans involves forecasting of several years of profits in advance in order to judge the profitability of our projects. So capital budgeting investment, now before investing we have to decide whether to invest or not. ಹೂಡಿಕೆ ಮಾಡ್ಲಿಕ್ಕೆ ನಾವು ಮೊದಲೇ ನಾವು ಏನ್ ಮಾಡ್ಬೇಕಾಗುತ್ತೆ? ನಿರ್ಣಯ ಮಾಡ್ಬೇಕಾಗುತ್ತೆ, ಇಲ್ಲಿ ಹೂಡಿಕೆ ಮಾಡ್ಬೇಕಾ ಬೇಡವಾ ಅಂತ. ಅದಕ್ಕೋಸ್ಕರ ಟು ಡಿಸೈಡ್ ಅಪಾನ್, ನಿರ್ಧಾರ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ವಿವಿಧ ಆಪ್ಷನ್ಸ್ ಏನಿದೆ, ಆಪ್ಷನ್ಸ್ ಏನಿದ್ದಾವೆ, ಅವಕಾಶಗಳಿದೆ, ಹೂಡಿಕೆ ಅವಕಾಶಗಳು, ಪ್ರತಿಯೊಂದನ್ನು ಕೂಡ ನಾವು ಗಣನೆಗೆ ತಗೊಂಡು ಭವಿಷ್ಯದಲ್ಲಿ ಇದು ಎಷ್ಟೆಷ್ಟು ಲಾಭಗಳನ್ನ ಜನರೇಟ್ ಮಾಡ್ಕೊಡ್ಬೋದು ನಮ್ಗೆ. ಈ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ A, ಪ್ರಾಜೆಕ್ಟ್ B, ಪ್ರಾಜೆಕ್ಟ್ C ಇದೆ ಅಂತ ಅನ್ಕೊಳ್ಳೋಣ. 3 ಪ್ರಾಜೆಕ್ಟ್ಗಳು ನಮ್ಗೆ ಎಷ್ಟು ಲಾಭನ ಸೃಷ್ಟಿ ಮಾಡ್ಕೊಡ್ಬೋದು ಅಂತ ಹೇಳಿ ನಾವು ಮೊದಲೇ ಅಂದಾಜ್ ಮಾಡ್ತೀವಿ. ಮೊದಲೇ ಅಂದಾಜ್ ಮಾಡ್ಬೇಕಾಗುತ್ತೆ. ಓಕೆನಾ? ಅಂದಾಜ್ ಮಾಡಿ, ಅನಾಲಿಸಿಸ್ ಮಾಡಿ, ಅದನ್ನ ಪರಿಶೀಲನೆ ಮಾಡಿ, ಹೋಲಿಕೆ ಮಾಡಿ, ಆಮೇಲೆ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಓಕೆನಾ? ಇದೆಲ್ಲ ಮಾಡಿದ್ಮೇಲೆ ನಾವು ಡಿಸೈಡ್ ಮಾಡೋದು ಹೂಡಿಕೆ ಮಾಡ್ಬೇಕಾ ಬೇಡವಾ ಅಂತ. ದಟ್ ಇಸ್ ವೈ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅನ್ನ ಒಂದು ಕಂಪನಿ ತಗೊಳ್ತಿದೆ ಅಂತಂದ್ರೆ ಅಲ್ಲಿ ಫೋರ್ಕಾಸ್ಟಿಂಗ್ ಮಾಡ್ಲೇಬೇಕಾಗುತ್ತೆ ಅಂತ. ಓಕೆನಾ? ಫೋರ್ಕಾಸ್ಟಿಂಗ್ ಇಸ್ ಒನ್ ಆಫ್ ದ ಫೀಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ದ ನೆಕ್ಸ್ಟ್ ಫೀಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಇನ್ವಾಲ್ವ್ಸ್ ಕಂಪ್ಯಾರಿಸನ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಪ್ರಾಜೆಕ್ಟ್. ನಾನು ಇವಾಗ ತಾನೇ ಹೇಳಿದೆ ಫೋರ್ಕಾಸ್ಟಿಂಗ್ ಬಗ್ಗೆ ಹೇಳ್ಬೇಕಂದಾಗ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಗಳನ್ನ ತಗೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕಂಪೇರ್ ಅಂಡ್ ಇವ್ಯಾಲ್ಯೂಯೇಟ್ ಪ್ರಾಜೆಕ್ಟ್ಸ್. ಒಂದೇ ಒಂದು ಪ್ರಾಜೆಕ್ಟ್ ಇತ್ತಂತಂದ್ರೆ ಒಬ್ಬ ಸ್ಕಾಲರ್ ಹೇಳ್ತಾನೆ, ದೇರ್ ಇಸ್ ಓನ್ಲಿ ಒನ್ ವೇ, ಓಕೆನಾ, ಡೋಂಟ್ ಗೋ ಅಂತ. ಒಂದೇ ಒಂದು ದಾರಿ ಇದೆ ಅಂದ್ರೆ ಹೋಗಕ್ ಹೋಗ್ಬೇಡಪ್ಪ, ಒನ್ ವೇ ಇದ್ರೆ ಹೋಗಕ್ ಹೋಗ್ಬೇಡ. ಇಫ್ ಸಮಥಿಂಗ್ ಹ್ಯಾಪನ್ಸ್ ಇನ್ ದ ಮಿಡಲ್, ಆನ್ ದ ವೇ ನೀನ್ ಜರ್ನಿ ಮಾಡ್ತಿರ್ಬೇಕಂದಾಗ ಏನು ಆಗೋಯ್ತಪ್ಪ ಮಧ್ಯದಲ್ಲಿ ಬ್ಲಾಕ್ ಆಗ್ಬಿಡ್ತು, ಯು ಕಾಂಟ್ ಗೆಟ್ ಬ್ಯಾಕ್, ಯು ಕಾಂಟ್ ಗೋ ಫರ್ದರ್ ಅಂತ, ವಾಪಸ್ಸು ಬರಕ್ಕಾಗಲ್ಲ, ಮುಂದೆನೂ ಹೋಗಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದಕ್ಕೆ ಕಂಪ್ನಿ ಕೂಡ ಏನ್ ಮಾಡ್ತಾವಪ್ಪ ಅಂತಂದ್ರೆ, ಮ್ಯಾನೇಜರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ದೀರ್ಘಾವಧಿನಲ್ಲಿ ನಾನು ನಿಮ್ಗೆ ಹೇಳಿದೀನಿ ಬಿಗಿನಿಂಗ್, ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಮತ್ತೆ ಎರಡನೇ ಗುಣಲಕ್ಷಣ ಹೇಳ್ಬೇಕಂದಾಗ್ಲೇ, ಬಂಡವಾಳ ಮುಂಗಡ ಪತ್ರ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಅಂದ್ರೆ ಏನು? ಒನ್ಸ್ ಯು ಕಮಿಟ್ ಯು ಕಾಂಟ್ ಈಸಿಲಿ ಗೆಟ್ ಬ್ಯಾಕ್ ಅಂತ. ನೀವು ಒಂದ್ಸಲ ಕಮಿಟ್ ಆಗ್ಬಿಟ್ರೆ ಈಸಿಯಾಗಿ ವಾಪಸ್ ಬರಕ್ಕಾಗಲ್ಲ. ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲೇ ಯು ಹ್ಯಾವ್ ಟು ಥಿಂಕ್ ವೆದರ್ ಟು ಇನ್ವೆಸ್ಟ್ ಆರ್ ನಾಟ್. ಓಕೆನಾ? ಹೂಡಿಕೆ ಮಾಡೋದಕ್ಕಿಂತ ಮೊದಲೇ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಈ ಒಂದು ಪ್ರಾಜೆಕ್ಟ್ಗೆ ನಾವು ದುಡ್ಡು ಹಾಕ್ಬೇಕಾ ಬೇಡವಾ ಅಂತ. ಸೊ ಅದನ್ನ ಡಿಸೈಡ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನಮ್ಗಿರೋ ಎಲ್ಲಾ ಅವಕಾಶಗಳನ್ನ, ಹೂಡಿಕೆ ಅವಕಾಶಗಳನ್ನ ಕೂಡ ತುಂಬಾನೇ ಕೂಲಂಕುಷವಾಗಿ ಕ್ರಿಟಿಕಲಿ ವಿ ಹ್ಯಾವ್ ಟು ಕಂಪೇರ್ ದೆಮ್ ಅಂಡ್ ಇವ್ಯಾಲ್ಯೂಯೇಟ್ ದೆಮ್. ಹೋಲಿಕೆ ಮಾಡಿ
ಮೌಲ್ಯಮಾಪನ ಮಾಡಿ ವಿಚ್ ಈಸ್ ಬೆಸ್ಟ್ ಅಂತ ನಾವು ಡಿಸೈಡ್ ಮಾಡಿ ಆಮೇಲೆ ಹೂಡಿಕೆ ಮಾಡಬೇಕಾಗುತ್ತೆ. ಓಕೆನಾ. ದ ಪ್ರೋಸೆಸ್ ಆಫ್ ಕಂಪ್ಯಾರಿಸನ್ ಅಂಡ್ ಇವ್ಯಾಲ್ಯೂಯೇಷನ್, ಈ ಒಂದು ಆಕ್ಟ್ ಏನಿದೆ, ಈ ಒಂದು ಪ್ರೋಸೆಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಸೊ ಅದಷ್ಟು ಕೂಡ ಕ್ಯಾಪಿಟಲ್ ಬಜೆಟಿಂಗ್ ನ ಗುಣಲಕ್ಷಣಗಳು. ಈಗ ನಾವು ಸಿಗ್ನಿಫಿಕೆನ್ಸ್ ನೋಡೋಣ. ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಸಿಗ್ನಿಫಿಕೆನ್ಸ್ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ. ಯಾಕೆ ಕ್ಯಾಪಿಟಲ್ ಬಜೆಟಿಂಗ್ ಇಂಪಾರ್ಟೆಂಟ್? ಓಕೆ, ದ ಮೇನ್ ಏಮ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅಬೌಟ್ ಮೇಕಿಂಗ್ ದ ಮನಿ ಮೋರ್ ಪ್ರೊಡಕ್ಟಿವ್ and at the same time to ensure that the above is done at a minimum cost. Okay, I would like to tell you the difference between money and finance. Okay na, ಮನಿಗೂ ಫಿನಾನ್ಸ್ಗೂ ಒಂದು ಸಣ್ಣ ವ್ಯತ್ಯಾಸ ಇದೆ ಅಕಾರ್ಡಿಂಗ್ ಟು ಮೈ ಸೆಲ್ಫ್. ನನ್ನ ಪ್ರಕಾರ ಹೇಳೋದಾದ್ರೆ, ಓಕೆನಾ, ಡೋಂಟ್ ಜನರಲೈಸ್ ದಿಸ್, ಜನರಲೈಸ್ ಮಾಡೋದು ಬೇಡ. ಮನಿ ಅಂದ್ರೆ ಇಟ್ ಈಸ್ ಜಸ್ಟ್ ಮನಿ ಓನ್ಲಿ, which is not productive, whereas finance is the money which is productive. I can easily say the money which is let to use, which is working, which is producing something, which is earning something is finance. ಹಣ ಮತ್ತು ಹಣಕಾಸಿಗೂ ಇರೋ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಏನೂ ಕೆಲಸ ಮಾಡದೆ ಸೋಮಾರಿ ಆಗಿರುತ್ತಲ್ಲ ಅದು ಹಣ. ಓಕೆನಾ. ಏನಾದ್ರೂ ಸಂಪಾದನೆ ಮಾಡುತ್ತಲ್ಲ, ದುಡಿತಾ ಇರುತ್ತಲ್ಲ, ಯಾವಾಗ್ಲೂ ಬಿಸಿ ಇರುತ್ತಲ್ಲ, ಅದು ಫಿನಾನ್ಸ್. ನಿಮ್ಗೆ ಗೊತ್ತು, ನಿಮ್ಮ ಹತ್ರ 1 crore ರೂಪಿ ಇದೆ ಅಂತಂದ್ರೆ ನೀವು ಲಾಕರ್ ಅಲ್ಲಿ ತಗೊಂಡೋಗಿ ಇಟ್ಕೊಂಡ್ರೆ ಅದೇ ನಿಮ್ ಮರಿ ಹಾಕೋದಿಲ್ಲ, ಹೌದಾ? ಸೊ ಏನ್ ಮಾಡ್ಬೇಕು, ನಮ್ಗೆ ದುಡ್ಡು ಜಾಸ್ತಿ ಆಗ್ಬೇಕಂತಂದ್ರೆ ಎಲ್ಲೆಲ್ಲಿ ನಮ್ಗೆ ಲಾಭ ಬರುತ್ತೋ ಆ ಕಡೆ ಹೂಡಿಕೆ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಅದೇ ರೀತಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಹಣವನ್ನ ಹೆಚ್ಚು ಉತ್ಪಾದಕತೆ ಬರೋ ತರ ಮಾಡೋದು, ಹಣ ಹೆಚ್ಚು ಜಾಸ್ತಿ ಸಂಪಾದನೆ ಮಾಡೋ ತರ ಮಾಡೋದೇ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಮುಖ್ಯ ಉದ್ದೇಶ. ಅಗೇನ್ ಈ ಉದ್ದೇಶ ಹೇಗೆ ಈಡೇರ್ಬೇಕಪ್ಪ ಅಂತಂದ್ರೆ, ಈ ಉದ್ದೇಶ ಈಡೇರಿಸ್ಕೊಳ್ಳೋದಕ್ಕೆ ತಗುಲುವಂತ ವೆಚ್ಚ, ದ ಕಾಸ್ಟ್ ಟು ಡೂ ದಿಸ್ ಮಸ್ಟ್ ಬಿ ಅ ಮಿನಿಮಮ್. ಅಂದ್ರೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಮಾಡ್ಕೊಳ್ಳೋದೇ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಮುಖ್ಯ ಉದ್ದೇಶ. ದ ಕ್ಯಾಪಿಟಲ್ ಬಜೆಟಿಂಗ್ ಆಸ್ ಅ ಪಾರ್ಟ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ plays a very vital role in executing organizations predetermined goals. ನೋಡಿ, ಕಂಪನಿಗೆ ಅದರದೇ ಆದಂತಹ ಉದ್ದೇಶಗಳಿರುತ್ತೆ, ಅದನ್ನ ಮೂಲ ಉದ್ದೇಶಗಳು ಅಂತ ಕರಿತೇವೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೇಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಬೇಸಿಕ್ ಆಬ್ಜೆಕ್ಟಿವ್ಸ್ ಆಗಿದೆಯೋ, ಅದೇ ತರ ಕಂಪನಿಗೂ ಕೂಡ ಸರ್ವೈವಲ್, ಪ್ರಾಫಿಟ್ ಮೇಕಿಂಗ್, ಅದೆಲ್ಲ ಮೂಲ ಉದ್ದೇಶಗಳಿರುತ್ತೆ. ಆ ಉದ್ದೇಶಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ, ಅಥವಾ ಅವುಗಳನ್ನ ನಾವು ಅಚೀವ್ ಮಾಡಬೇಕು ಅಂತಂದ್ರೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಪಾರ್ಟ್ ಆಗಿರುವಂತಹ ಕ್ಯಾಪಿಟಲ್ ಬಜೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ. ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಯಾಕೆ ಕ್ಯಾಪಿಟಲ್ ಬಜೆಟಿಂಗ್ ಇಂಪಾರ್ಟೆಂಟ್ ಅಂದ್ರೆ, ಆಲ್ಮೋಸ್ಟ್ ಇನ್ ಆಲ್ ದ ಕೇಸಸ್, ಇನ್ ಮೋಸ್ಟ್ ನಂಬರ್ ಆಫ್ ಕೇಸಸ್, ದ ಸರ್ವೈವಲ್ ಆಫ್ ಅ ಕಂಪನಿ ಆರ್ ದ ಕಾಂಪಿಟೇಷನ್ ದಟ್ ದ ಕಂಪನಿ ಕ್ಯಾನ್ ಪೋಸ್ಟ್ ದ ಕಾಂಪಿಟೇಟರ್ಸ್ is depends on the capital budgeting decisions. ಅರ್ಥ ಆಗ್ತಿದ್ಯಾ? ಕಂಪನಿ ಫ್ಯೂಚರ್ ಅಲ್ಲಿ ಹೇಗೆ ಸರ್ವೈವ್ ಆಗುತ್ತೆ. ಓಕೆನಾ. ನನಗೆ ಹೇಳಿದೆ ಫ್ಯೂಚರ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದಾಗ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಅಂತ, ಓಕೆನಾ, ಅಥವಾ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ. ಕಂಪನಿ ಫ್ಯೂಚರ್ ಅಲ್ಲಿ ಹೇಗೆ ಸರ್ವೈವ್ ಆಗುತ್ತೆ, ಅದು ಸರ್ವೈವ್ ಆಗುತ್ತಾ ಇಲ್ವಾ, ಕಾಂಪಿಟೇಷನ್ ಅನ್ನ ಹೇಗೆ ಫೇಸ್ ಮಾಡಬೇಕು, ಅಥವಾ ಕಾಂಪಿಟೇಟರ್ ಹೇಗೆ ಕಾಂಪಿಟೇಷನ್ ಅನ್ನ ಕೊಡಬೇಕು, ಎಲ್ಲಾ ವಿಚಾರಗಳು ಕೂಡ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಮೇಲೆ ನಿರ್ಧಾರ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಪಿಟಲ್ ಬಜೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಕ್ರಿಯೆ. ಸೊ ಯಾಕೆ ಇಂಪಾರ್ಟೆಂಟ್ ಅಥವಾ ಸಿಗ್ನಿಫಿಕೆಂಟ್ ಅಂತ ನೋಡ್ತಾ ಹೋಗೋಣ. ಮೊದಲನೇ ಸಿಗ್ನಿಫಿಕೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಏನಪ್ಪಾ ಅಂದ್ರೆ, ಇಂಡೈರೆಕ್ಟ್ ಫೋರ್ಕಾಸ್ಟ್ ಆಫ್ ಸೇಲ್ಸ್. ದ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ ಈಸ್ ರಿಲೇಟೆಡ್ ಟು ಫ್ಯೂಚರ್ ಸೇಲ್ಸ್ ಆಫ್ ದ ಫರ್ಮ್ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದ ಅಸೆಟ್ ಪರ್ಚೇಸ್ಡ್. ಓಕೆ, ಈಗ ಕಂಪನಿ ಒಂದು ಮಷಿನರಿ ಮೇಲೆ ಇನ್ವೆಸ್ಟ್ ಮಾಡ್ತಿದೆ ಅಂತಂದ್ರೆ, ಆ ಮೆಷಿನರಿ ಎಷ್ಟು ವರ್ಷಗಳ ಕಾಲ ಯೂಸ್ ಮಾಡಬಹುದು, ಅಷ್ಟು ವರ್ಷಗಳ ಕಾಲ ಎಷ್ಟು ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಗಳನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೊಡ್ಯೂಸ್ ಮಾಡಿರೋದನ್ನ ನಾವು ಸೇಲ್ ಮಾಡ್ತೀವಿ ಆಬ್ವಿಯಸ್ಲಿ. ಸೊ ಇಂಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ತೀವಿ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಗಳನ್ನ ನಾವು ತಗೊಂತಿದೀವಿ ಅಂತಂದ್ರೆ, ನಾವು ಹೂಡಿಕೆ ಮಾಡ್ತಿರುವಂತಹ ಆ ಒಂದು ಪ್ರಾಜೆಕ್ಟ್ ಇಂದ ಅಥವಾ ಒಂದು ಮಷಿನರಿ ಆಸ್ತಿಯಿಂದ ನಮ್ಗೆ ಎಷ್ಟು ಸೇಲ್ಸ್ ಜನರೇಟ್ ಆಗ್ಬಹುದು ಫ್ಯೂಚರ್ ಅಲ್ಲಿ ಅನ್ನೋದನ್ನ ನಾವು ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ನಾವೇನ್ ಮಾಡ್ತಾ ಇರ್ತೀವಿ, ಮುಂದಂದಾಜು ಮಾಡ್ತಾ ಇರ್ತೀವಿ ಅಂತ. ಓಕೆ, ಅದಕ್ಕೆ ಈ ಕ್ಯಾಪಿಟಲ್ ಬಜೆಟಿಂಗ್ ಫೆಸಿಲಿಟೇಟ್ ಮಾಡುತ್ತೆ. ದಟ್ ಈಸ್ ವೈ ಕ್ಯಾಪಿಟಲ್ ಬಜೆಟಿಂಗ್ ಈಸ್ ಸಿಗ್ನಿಫಿಕೆಂಟ್ ಆರ್ ಇಂಪಾರ್ಟೆಂಟ್. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಕಂಪೇರೇಟಿವ್ ಸ್ಟಡಿ ಆಫ್ ಆಲ್ಟರ್ನೇಟಿವ್ ಪ್ರಾಜೆಕ್ಟ್ಸ್.
ನಾನು ನಿಮ್ಗೆ ಹೇಳಿದೆ ಅವಾಗಲೇ ಫೀಚರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಂದಾಗ ಕ್ಯಾಪಿಟಲ್ ಬಜೆಟಿಂಗ್ ಪ್ರೋಸೆಸ್ ಇನ್ವಾಲ್ವ್ಸ್ ಕಂಪ್ಯಾರಿಸನ್ ಅಂಡ್ ವ್ಯಾಲ್ಯೂಯೇಷನ್ ಅಂತ. ಇಲ್ಲಿ ಎಷ್ಟೋ ಆಪ್ಷನ್ಸ್ ಗಳಿರ್ತವೆ, ನಾವೆಲ್ಲದಕ್ಕೂ ದುಡ್ಡು ಹಾಕಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಮನಿ ಸ್ಕೇರ್, ಹೌದಾ, ತುಂಬಾನೇ ಲಿಮಿಟೆಡ್ ಇದೆ, ತುಂಬಾ ಕಡಿಮೆ ಇದೆ ನಮ್ಮ ಹತ್ರ ದುಡ್ಡು, ಫಿನಾನ್ಸ್. ನಮ್ಮ ಹತ್ರ ಇರೋ ಕಡಿಮೆ ದುಡ್ಡನ್ನ ಹೆಚ್ಚು ಲಾಭ ಬರೋ ತರ ಇನ್ವೆಸ್ಟ್ ಮಾಡ್ಬೇಕು, ಅಥವಾ ಹೆಚ್ಚು ಲಾಭ ಯಾವ ಆಪ್ಷನ್ ಇಂದ ಬರುತ್ತೋ, ಆಲ್ಟರ್ನೇಟಿವ್ ಇಂದ ಬರುತ್ತೋ ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಮುಂದೆ ಇರುವಂತಹ ಎಲ್ಲಾ ಅವಕಾಶಗಳನ್ನ, ಹೂಡಿಕೆ ಅವಕಾಶಗಳನ್ನ ಕಂಪೇರ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡುತ್ತೆ. ವಿಚ್ ಮೀನ್ಸ್ ಇಟ್ ವಿಲ್ ಕಂಡಕ್ಟ್ ಅ ಕಂಪೇರೇಟಿವ್ ಸ್ಟಡಿ ಆಫ್ ಆಲ್ಟರ್ನೇಟಿವ್ಸ್, ಹೌದಾ, ಅಥವಾ ಆಲ್ಟರ್ನೇಟಿವ್ ಪ್ರಾಜೆಕ್ಟ್ಸ್. ದಟ್ ಈಸ್ ವೈ ಈ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಏನಿದೆ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಪ್ರೋಸೆಸ್ ತುಂಬಾನೇ ಸಿಗ್ನಿಫಿಕೆಂಟ್ ಆರ್ ಇಂಪಾರ್ಟೆಂಟ್ ಟು ದ ಕಂಪನಿ. Timing of asset acquisition. The next significance of capital budgeting is timing of asset acquisition. Proper capital budgeting leads to proper timing of assets acquisition and improvement in quality of assets purchased. ನೋಡಿ, ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅಸೆಟ್ಸ್ ಗಳನ್ನ ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ಅಸೆಟ್ಸ್ ಗಳನ್ನ ಯಾವ ಟೈಮ್ ನಲ್ಲಿ ಪರ್ಚೇಸ್ ಮಾಡಬೇಕು, ಐ ಮೀನ್ ಟು ಸೇ ಅಸೆಟ್ಸ್ ಟು ಬಿ ಪರ್ಚೇಸ್ ಅಟ್ ದ ರೈಟ್ ಟೈಮ್. ಸರಿಯಾದ ಸಮಯಗಳಲ್ಲಿ ನಾವು ಅಸೆಟ್ಗಳನ್ನ ರೀಪ್ಲೇಸ್ ಮಾಡಬೇಕಾಗತ್ತೆ ಅಥವಾ ಹೊಸ ಅಸೆಟ್ಗಳನ್ನ ಬೈ ಮಾಡಬೇಕಾಗತ್ತೆ. ಇದು ಯಾರು ಡಿಸೈಡ್ ಮಾಡ್ತಾರೆ? ದೀಸ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಫಿನಾನ್ಷಿಯಲ್ ಮ್ಯಾನೇಜರ್ ಅಂಡ್ ದೀಸ್ ಡಿಸಿಷನ್ಸ್ ಆರ್ ನೋನ್ ಆಸ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್. ಓಕೆನಾ? ಅಸೆಟ್ಗಳನ್ನ ಅಕ್ವೈರ್ ಮಾಡುವಂತ, ಅಕ್ವೈರಿಂಗ್ ಇನ್ ದ ಸೆನ್ಸ್ ವಾಟ್, ಬೈ ಮಾಡೋದು, ಪರ್ಚೇಸ್ ಮಾಡೋದು. ಈ ನಿರ್ಧಾರಗಳನ್ನ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲೇ ತಗೊಳ್ಳೋದು. ಇದನ್ನ ಡಿಸೈಡ್ ಮಾಡೋದೇ ಕ್ಯಾಪಿಟಲ್ ಬಜೆಟಿಂಗ್. ದಟ್ ಈಸ್ ವೈ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಸಿಗ್ನಿಫಿಕೆಂಟ್. ನೆಕ್ಸ್ಟ್, ಕ್ಯಾಶ್ ಫೋರ್ಕಾಸ್ಟ್. ಕ್ಯಾಶ್ ಫೋರ್ಕಾಸ್ಟ್ ಅಂದ್ರೆ ಏನು? ನಮ್ಮ ಹತ್ರ ಎಷ್ಟು ದುಡ್ಡು ಇರಬೇಕು ಫ್ಯೂಚರ್ ಅಲ್ಲಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಸ್ ಸಬ್ಸ್ಟಾನ್ಷಿಯಲ್ ಫಂಡ್ಸ್ which can only be arranged by making determined efforts to ensure their availability at the right time. Thus facilitates cash forecast. ನೋಡಿ, ನಮ್ಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಸುಮ್ನೆ ಇನ್ಬೇಕು ಮಾಡಕ್ಕಾಗಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಇನ್ವೆಸ್ಟೇ ಮಾಡಕ್ಕಾಗಲ್ಲ. ಸೊ ನಾಳೆನೋ ನಾಡಿದ್ದು ನಾನು ಬೈಕ್ ತಗೋಬೇಕಂತಂದ್ರೆ, ನಾನು ನಾಡಿದ್ದು ಬೈಕ್ ತಗೊಳ್ಳಿಕ್ಕೆ ಎಷ್ಟು ದುಡ್ಡು ಬೇಕು ಇವಾಗ್ಲಿಂದಾನೆ ಅರೇಂಜ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಮಂತ್ ಅಲ್ಲ ಅಥವಾ ನೆಕ್ಸ್ಟ್ ಇಯರ್ ನಾನು ಕಾರ್ ತಗೋಬೇಕಂತಂದ್ರೆ, ನಾನು ಕಾರ್ ತಗೊಳ್ಳಿಕ್ಕೆ ಎಷ್ಟು ದುಡ್ಡು ಬೇಕು ನಾನು ಮೊದಲೇ ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಅದೇ ತರ ಒಬ್ಬ ಮನುಷ್ಯ ಹೇಗೆ ತನ್ನ ಫ್ಯೂಚರ್ ಅಲ್ಲಿ ಏನ್ ಬೈ ಮಾಡ್ಬೇಕು ಅಥವಾ ಅಕ್ವೈರ್ ಮಾಡ್ಕೋಬೇಕು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗಳಿಗೆ ದುಡ್ಡನ್ನ ಹೊಂದಾಣಿಕೆ ಮಾಡ್ಕೋತಾನೋ, ಕೂಡಿಟ್ಕೋತಾನೋ, ಅದೇ ತರ ಕಂಪನಿ ಕೂಡ ಮಾಡುತ್ತೆ ಅಥವಾ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಬೇಕು. ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿಚ್ ಇನ್ವಾಲ್ವ್ಸ್ ಹ್ಯೂಜ್ ಕ್ಯಾಪಿಟಲ್ ಔಟ್ಲೇ, ತುಂಬಾನೇ ಕ್ಯಾಶ್ ಬೇಕಾಗತ್ತೆ. ಸೊ ಮೊದಲೇ ಡಿಸೈಡ್ ಮಾಡಿ, ಓಕೆನಾ, ರೈಟ್ ಟೈಮ್ ಅಲ್ಲಿ ಎಷ್ಟು ಕ್ಯಾಶ್ ಅವೈಲಬಿಲಿಟಿ ಬೇಕು ಅದನ್ನ ಫೋರ್ಕಾಸ್ಟ್ ಮಾಡ್ತಾರೆ. ಓಕೆನಾ, ಅಂದಾಜ್ ಮಾಡ್ಬೇಕಾಗುತ್ತೆ. ಈ ಅಂದಾಜ್ ಮಾಡೋದು ಯಾವುದು? ಕ್ಯಾಪಿಟಲ್ ಬಜೆಟಿಂಗ್. ಸೊ ದಟ್ ಈಸ್ ವೈ ಫ್ಯೂಚರ್ ಅಲ್ಲಿ ಎಷ್ಟು ಕ್ಯಾಶ್ ಪೊಸಿಷನ್ ಮೇಂಟೈನ್ ಮಾಡಬೇಕು ಅಟ್ ದ ಟೈಮ್ ಆಫ್ ಇನ್ವೆಸ್ಟಿಂಗ್ ಆರ್ ಅಕ್ವೈರಿಂಗ್ ಅಸೆಟ್, ಅದು ಕ್ಯಾಪಿಟಲ್ ಬಜೆಟಿಂಗ್ ಡಿಸೈಡ್ಸ್ ಇನ್ ಅಡ್ವಾನ್ಸ್. ಓಕೆನಾ, ಫೋರ್ಕಾಸ್ಟ್ ಇನ್ ಅಡ್ವಾನ್ಸ್. ದಟ್ ಈಸ್ ವೈ ಕ್ಯಾಪಿಟಲ್ ಬಜೆಟಿಂಗ್ ಇಸ್. The next significance of capital budgeting is the capital budgeting contributes towards the wealth maximization of shareholders. Okay? Capital budgeting helps in selecting the most profitable projects, which facilitates the maximization of wealth of equity shareholders in the long run. ನಿಮ್ಗೆ ಗೊತ್ತಿದೆ, as and when the company earns profit, ಕಂಪನಿ ಯಾವಾಗ ಲಾಭ ಮಾಡುತ್ತೋ ಒಂದು ಲಾಭನ ನಾವೇನ್ ಮಾಡ್ಬೇಕಾಗತ್ತೆ? ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ದಟ್ ಪ್ರಾಫಿಟ್ ವಾಟ್ ಎವರ್ ಕಂಪನಿ ಅರ್ನ್ಸ್ ಇಸ್ ನಾಟ್ ಬಿಲಾಂಗ್ ಟು ದ ಕಂಪನಿ, ಇಟ್ ಬಿಲಾಂಗ್ಸ್ ಟು ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ರಿಯಲ್ ಓನರ್ಸ್ ಯಾರು? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ನಾವು ಪ್ರಾಫಿಟ್ ಮೇಕಿಂಗ್ ಫರ್ಮ್ ಏನಿದೆ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಿದ್ದಾರೆ ಅಂತಂದ್ರೆ ಒಬ್ವಿಯಸ್ಲಿ ಆ ಕಂಪನಿಯ ಶೇರ್ಸ್ ಗಳಿಗೆ ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ? ಚೆನ್ನಾಗಿರುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಓಕೆನಾ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಉದ್ದೇಶ ಕೂಡ, ಮೂಲ ಉದ್ದೇಶ ಕೂಡ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್. ಆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಒಂದು ಭಾಗ ಆಗಿರುವಂತಹ ಅಥವಾ ಒಂದು ನಿರ್ಣಯ, ಡಿಸಿಷನ್ ಆಗಿರುವಂತಹ ಕ್ಯಾಪಿಟಲ್ ಬಜೆಟಿಂಗ್ ವಿಚ್ ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್. ದಟ್ ಈಸ್ ವೈ ದ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಆರ್. ನೆಕ್ಸ್ಟ್, the next significance of capital budgeting is sound solvency position. Solvency in the sense what? The ability to pay off debts ಅಂತ. ಫಿನಾನ್ಷಿಯಲ್ ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಲಾಂಗ್ ರನ್ ಅಲ್ಲಿ? Capital budgeting aims at investing funds in secured and profitable assets or projects
which in turn enables the firm to have a strong solvency position in the long run. ನೋಡಿ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಇನ್ವೆಸ್ಟ್ ಮಾಡ್ಲಿಕ್ಕಿಂತ ಮುಂಚೆನೆ ವಿ ಗೋಯಿಂಗ್ ಟು ಡಿಸೈಡ್ ವೆದರ್ ಟು ಇನ್ವೆಸ್ಟ್ ಆರ್ ನಾಟ್, ವೆದರ್ ಪ್ರಾಜೆಕ್ಟ್ ಆರ್ asset is profitable to the company or not, whether it is secured or not. ಅದೆಷ್ಟು ವಿಚಾರಗಳನ್ನ ಕೂಡ ನಾವೇನ್ ಮಾಡ್ತೀವಿ, ಇವ್ಯಾಲ್ಯೂಯೇಟ್ ಮಾಡಿ ಆಮೇಲೆ ಡಿಸೈಡ್ ಮಾಡಿರ್ತೀವಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ, ಹೌದಲ್ವಾ? ಸೊ ನಾವೇನ್ ಇನ್ವೆಸ್ಟ್ ಮಾಡಿರ್ತೀವಿ ಸೆಕ್ಯೂರ್ ಮತ್ತೆ ಪ್ರಾಫಿಟಬಲ್ ಆಗಿರುವಂತ ಪ್ರಾಜೆಕ್ಟ್ಸ್ ಗಳ ಮೇಲೆನೆ ಇನ್ವೆಸ್ಟ್ ಮಾಡಿರ್ತೀವಿ. ಆ ತರನೇ ಇನ್ವೆಸ್ಟ್ ಮಾಡೋದಕ್ಕೆ ಕ್ಯಾಪಿಟಲ್ ಬಜೆಟಿಂಗ್ ಹೆಲ್ಪ್ ಮಾಡುತ್ತೆ. ನಾವೇನಾದ್ರೂ ಸೆಕ್ಯೂರ್ಡ್ ಮತ್ತೆ ಪ್ರಾಫಿಟಬಲ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಕಂಪನಿಯ ಸಾಲ್ವೆನ್ಸಿ ಪೊಸಿಷನ್ ತುಂಬಾನೇ ಚೆನ್ನಾಗಿರುತ್ತೆ ಲಾಂಗ್ ರನ್ ಅಲ್ಲಿ. ಓಕೆನಾ? ಸಾಲ್ವೆನ್ಸಿ ಪೊಸಿಷನ್ ಚೆನ್ನಾಗಿರೋ ತರ ಕ್ಯಾಪಿಟಲ್ ಬಜೆಟಿಂಗ್ ಮಾಡುತ್ತೆ. ಆದ್ರಿಂದ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ನಾವು ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಿ, ಫೀಚರ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂಡ್ ದೆನ್ ಸಿಗ್ನಿಫಿಕೆನ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ಓಕೆನಾ? ಕ್ಯಾಪಿಟಲ್ ಬಜೆಟಿಂಗ್ ಸುಮಾರು ಒಳ್ಳೆ ಕೆಲಸಗಳನ್ನ ಮಾಡುತ್ತೆ ಕಂಪನಿಗೆ. ಕಂಪನಿ ಫಿನಾನ್ಷಿಯಲ್ ಸ್ಟ್ಯಾಂಡಿಂಗ್ ಚೆನ್ನಾಗಿರೋ ತರ ಮಾಡುತ್ತೆ, ಶೇರ್ ಹೋಲ್ಡರ್ಸ್ ನ ವೆಲ್ತ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋ ತರ ಮಾಡುತ್ತೆ, ಸೇಲ್ಸ್ ಅನ್ನ ಫೋರ್ಕಾಸ್ಟ್ ಮಾಡುತ್ತೆ, ಕ್ಯಾಶ್ ಪೊಸಿಷನ್ ಅನ್ನ ಫೋರ್ಕಾಸ್ಟ್ ಮಾಡುತ್ತೆ, ಪ್ರಾಜೆಕ್ಟ್ಸ್ ಗಳನ್ನ ಇವ್ಯಾಲ್ಯೂಯೇಟ್ ಮಾಡಿ ಕಂಪೇರ್ ಮಾಡಿ ಫೈನಲೈಸ್ ಮಾಡುತ್ತೆ. ಸೊ ದಟ್ ಈಸ್ ವೈ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು.